ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಹೇಗೆ ಕಟಿಂಗ್ ಮಾಡೋದು ಹಾಗೆ ಹೇಗೆ ಸ್ಟಿಚಿಂಗ್ ಮಾಡೋದು, ಸೊ ಎರಡು ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಇದು ನೋಡಿ, ಒಂದು ಡ್ರೆಸ್ ಪೀಸ್ ಅಲ್ಲಿ ಬಂದಿರುವಂತಹ ಪ್ಯಾಂಟ್ ಪೀಸ್, ಓಕೆನಾ. ಸೊ ಇದನ್ನ ನೀವು ಈ ರೀತಿ ಉದ್ದಕ್ಕೆ ಮಡ್ಚ್ಕೊಳ್ಳಿ. ಫಸ್ಟ್ಗೆ ನೋಡಿ, ಇದನ್ನ ಏನ್ ಫೋಲ್ಡೆಡ್ ಅಲ್ಲಿ ಇದೆ ಇದನ್ನ ಓಪನ್ ಮಾಡಿ. ಸೊ ಇದನ್ನ ನೋಡಿ, ಈ ರೀತಿ ಇದನ್ನ ಈ ರೀತಿ ಉದ್ದಕ್ಕೆ ಮಡ್ಚ್ಕೊಳ್ಳಿ. ಉದ್ದ ಬರಬೇಕು, ಆ ರೀತಿ ಮಡ್ಚ್ಕೊಳ್ಳಿ. ಸೊ ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಲೆಂತ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾರ್ಮಲ್ ಡ್ರೆಸ್ ಪೀಸ್ ಅಲ್ಲಿ ಏನ್ ಬರುತ್ತೆ ಪೀಸ್, ಅದು ಸಾಕಾಗುತ್ತೆ. ಕೆಲವೊಂದು ಡ್ರೆಸ್ ಪೀಸ್ ಅಲ್ಲಿ ತುಂಬಾ ಕಡಿಮೆ ಕೊಡ್ತಾರೆ, ಉದ್ದ ಇರಲ್ಲ. ಸೊ ಆ ತರದಕ್ಕೆ ನೀವು ಏನ್ ಕೆಳಗಡೆ ಬಾಟಮ್ ಅಲ್ಲೆಲ್ಲ ಮಡ್ಚಿ ಹೊಲಿತೀವಿ ಅದನ್ನ ಎಕ್ಸ್ಟ್ರಾ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಸಮನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಮನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ, ಸೊ ಈ ಕಡೆ ನಿಮ್ಗೆ ಬಾಟಮ್ ಅಲ್ಲಿ ಕವರ್ ಆಗ್ತಾ ಇಲ್ಲ ಕ್ಯಾಮ್ರಾ. ನೋಡಿ, ಇಲ್ಲಿ ಈಕ್ವಲ್ ಆಗಿ ಇಟ್ಟಿದ್ದೀನಿ. ಸೊ ಇಲ್ಲಿ ಫೋಲ್ಡೆಡ್ ಇದೆ, ಓಕೆನಾ. ಇಲ್ಲಿ ಓಪನ್ ಇದೆ, ಇಲ್ಲಿ ಫೋಲ್ಡೆಡ್ ಇದೆ. ಅಂದ್ರೆ ಉದ್ದಕ್ಕೆ ನಾನು ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ಸೊ ಈಗ ರೆಡಿ ಪ್ಯಾಂಟು 40 ಇಂಚು ಉದ್ದ ಬೇಕು. ಸೊ 40 ಇಂಚು ಉದ್ದಕ್ಕೆ 4 ಇಂಚ್ ಎಕ್ಸ್ಟ್ರಾ ಬೇಕು. ಸೊ ಮೇಲ್ಗಡೆ ಎಲಾಸ್ಟಿಕ್ಗೆ ಹಾಗೆ ಕೆಳಗಡೆ ಬಾಟಮ್ ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಸೊ ಅದಕ್ಕೆ ನಮ್ಗೆ 4 ಇಂಚು ಎಕ್ಸ್ಟ್ರಾ ಬೇಕು. ಸೊ ನೋಡಿ, ಇಲ್ಲಿ ನಾನು ಫೋಲ್ಡ್ ಮಾಡಿ ಹಾಕಿದ್ರು ಇಲ್ಲಿ ನನ್ನ ಹತ್ರ ಪ್ಯಾಂಟ್ ಪೀಸು 47 ಇಂಚ್ ಇದೆ ಲೆಂತ್. ಫೋಲ್ಡೆಡ್ ಅಲ್ಲಿ 47 ಇಂಚ್ ಇದೆ. ಕೆಲವು ಪ್ಯಾಂಟ್ ಪೀಸ್ ಅಲ್ಲಿ ನಮ್ಗೆ ಸಿಗೋದು ಬರೀ 40 ಇಂಚ್ ಅಷ್ಟೇ. ಸೊ ಅವಾಗ ನೀವು ಎಕ್ಸ್ಟ್ರಾ ಕೆಳಗಡೆ ಬಾಟಮ್ ಫೋಲ್ಡ್ ಮಾಡಿ ಹೊಲಿತೀವಲ್ಲ, ಅಲ್ಲೆಲ್ಲ ಎಕ್ಸ್ಟ್ರಾ, ಮತ್ತೆ ಮೇಲ್ಗಡೆ ಎಲಾಸ್ಟಿಕ್ ಹಾಕ್ತಿವಿ, ಅಲ್ಲೆಲ್ಲ ಎಕ್ಸ್ಟ್ರಾ ಕಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನನಗೆ ಒಂದೇ ಪೀಸ್ ಸಿಕ್ಕಿದೆ. ಸೊ ನಾನು ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ತೀನಿ. ಸೊ ಇದು ಬಂದು ಎಲಾಸ್ಟಿಕ್ ಹಾಕಿ ಸ್ಟ್ರೈಟ್ ಕಟ್ ಪ್ಯಾಂಟ್ ನ ಸ್ಟಿಚ್ ಮಾಡುವುದು ಹೇಗೆ, ಒಂದು ಬೇಗ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ನೋಡಿ, ಇಲ್ಲಿ 40 ಇಂಚು ಉದ್ದ ರೆಡಿ ಬೇಕು. 40 ಇಂಚು ಉದ್ದಕ್ಕೆ 4 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಉದ್ದ. ಸೊ ಇಲ್ಲಿ ಫೋಲ್ಡೆಡ್ ಇದೆ, ಫ್ರಂಟ್ ಸಪ್ರೇಟ್ ಬ್ಯಾಕ್ ಸಪ್ರೇಟ್ ಕಟಿಂಗ್ ಮಾಡೋದ್ರಿಂದ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಬಟ್ಟೆ ಉಳಿತಾಯ ಆದ್ರೆ ಬೇರೆ ಏನಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು, ಸೊ ಬಾಟಮ್ ಇಂದ ಇಲ್ಲಿ ಆಲ್ರೆಡಿ ಓಪನ್ ಇದೆ ನೋಡಿ, ಇಲ್ಲಿ ಆಲ್ರೆಡಿ ಓಪನ್ ಇದೆ. ಸೊ ಈ ಓಪನ್ ಕಡೆಯಿಂದ 40 ಇಂಚು ರೆಡಿ ಉದ್ದ ಬೇಕು. ಸೊ ಅದಕ್ಕೆ 4 ಇಂಚು. ಸೊ ನಿಮ್ದು ಎಷ್ಟಿದೆ ಉದ್ದ ಅದಕ್ಕೆ ನೀವು 4 ಇಂಚು ಆಡ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ 44 ಇಂಚು ಉದ್ದ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ನಾವು ಮಾರ್ಕ್ ಮಾಡೋದು. ಇಲ್ಲಿ ಇವಾಗ ಸಪ್ರೇಟ್ ಆಯ್ತು, ಒಂದೊಂದು ಪೀಸ್ ಸಪ್ರೇಟ್ ಆಯ್ತು. ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನೋಡಿ, ಒಂದು ಪೀಸ್ನ ನಾನು ಫೋಲ್ಡ್ ಮಾಡಿ ಸೈಡಲ್ಲಿ ಇಡ್ತೀನಿ. ಒಂದು ಪೀಸ್ ಮೇಲೆ ನಾನು ಫಸ್ಟ್ ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಪೀಸ್ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಫಸ್ಟ್ ನಾವಿಲ್ಲಿ ಎಲಾಸ್ಟಿಕ್ಗೆ ಮಾರ್ಕ್ ಹಾಕೋಣ. 2 ಇಂಚು ನೋಡಿ, ಇಲ್ಲಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಎಲಾಸ್ಟಿಕ್ ಬೇಡ ಅನ್ನೋರು ಟೈಯಿಂಗ್ ಕೂಡ ಮಾಡ್ಕೊಳ್ಬಹುದು. ನಾರ್ಮಲ್ ನಾವೇನು ಫ್ರಿಲ್ ಪ್ಯಾಂಟ್ ಎಲ್ಲ ಮಾಡ್ಕೊಳ್ತೀವಿ ಆ ರೀತಿನೂ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಎಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಎಲಾಸ್ಟಿಕ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲಾಸ್ಟಿಕ್ ಬೇಡ ಅನ್ನೋರು ಆಪ್ಷನ್, ಓಕೆನಾ. ಸೊ ಈ ರೀತಿ 2 ಇಂಚ್ಗೆ ನೀವು ಫಸ್ಟ್ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು ಎಲಾಸ್ಟಿಕ್. ಈಗ ಇಲ್ಲಿ ನಾವು ಹಿಪ್ ಮೆಷರ್ಮೆಂಟ್ ನ ಮಾರ್ಕ್ ಹಾಕೊಳ್ಬೇಕು, ಓಕೆನಾ. ಹಿಪ್ ಮೆಷರ್ಮೆಂಟ್ ಬಂದು 40 ಇಂಚು. ಸೊ 40 ಇಂಚನ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚ್ ಆಗುತ್ತೆ. 10ಕ್ಕೆ 1 ಇಂಚು ಲೂಸಿಂಗ್ ಮಾರ್ಕ್ ಮಾಡ್ಕೊಬೇಕು. ಸೊ 11 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಮಾರ್ಕ್ ಹಾಕದ್ಮೇಲೆ ನೋಡಿ, ಇಲ್ಲಿ ಮಾರ್ಕ್ ಹಾಕಿದೀನಿ. ಇಲ್ಲಿ ಮಾರ್ಕ್ ಹಾಕದ್ಮೇಲೆ ಇಲ್ಲಿ ಏನ್ ಮಾಡಿದ್ವಿ, ಹಾಸನದ ಸುತ್ತಳತೆ ಅಂದ್ರೆ ಹಿಪ್ ರೌಂಡ್ 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದ್ವಿ. 10 ಇಂಚ್ ಬಂತು. 10 ಇಂಚಿಗೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕಿದ್ವಿ. ಸೊ ಇವಾಗ ಇಲ್ಲಿಂದ ನಾವು ಲೈನ್ ಹಾಕೊಬೇಕು. ಸೊ ಅದು ಅಷ್ಟೇ,
ಹಿಪ್ ರೌಂಡ್ ಮತ್ತೆ ಆಸನದ ಸುತ್ತಳತೆ ಎಷ್ಟು ಬರುತ್ತೆ 40 ಇಂಚು ಆಸನದ ಸುತ್ತಳತೆ ಅಂದ್ರೆ ಹಿಪ್ ರೌಂಡ್. ಅದನ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು. ಸೊ 10 ಇಂಚಿಗೆ 2 ಇಂಚು ಸೇರಿಸ್ಬೇಕು ಉದ್ದ. ನೋಡಿ 2 ಇಂಚು ಸೇರಿಸ್ಬೇಕು. ಮಾರ್ಕ್ ಹಾಕೊಳ್ಳಿ. ನೋಡಿ ಇಲ್ಲಿ 1 ಇಂಚ್ ಸೇರಿಸ್ಕೊಂಡ್ವಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಸೇರಿಸ್ಕೊಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು 11 ಇಂಚ್ ಇದೆ. ಸೊ ಇಲ್ಲಿಂದನೂ ಅಷ್ಟೇ 11 ಇಂಚ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬರುತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಈ ರೀತಿ. ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ನೀವು 2 ಇಂಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಗೆರೆಯಿಂದ 2 ಇಂಚಿಗೆ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಒಂದು ಶೇಪ್ ಕೊಡಿ ಈ ರೀತಿ. ಓಕೆನಾ. ಸೊ ಇಲ್ಲಿ 40 ಇಂಚು ಅಥವಾ 40 ಇಂಚು ಒಳಗಡೆಗೆ 2 ಇಂಚು ಕೊಡಿ. ಆಫ್ಟರ್ 44 ಇಂಚು 50 ಇಂಚು ಆ ತರ ಎಲ್ಲ ಬಂದಾಗ 2.5 ಇಂಚು ಕೊಡಿ. ಓಕೆನಾ. ಸೊ ಇಷ್ಟು ಮಾರ್ಕ್ ಹಾಕಿದ ಆದ್ಮೇಲೆ ಇಲ್ಲಿಂದ ನೋಡಿ ಈ ಲೈನ್ ಇಂದ ಪ್ಯಾಂಟ್ ನ ಉದ್ದ ಮಾರ್ಕ್ ಹಾಕೊಳ್ಬೇಕು. ಎಲ್ಲಿಂದ? ಸೊ ಈ ಲೈನ್ ಇಂದ. ಇಲ್ಲಿಂದ ಲೆಕ್ಕ ತಗೊಳಗಿಲ್ಲ. ಇಲ್ಲಿ ಎಲಾಸ್ಟಿಕ್ 2 ಇಂಚು ಬಿಟ್ಟಿದೀವಿ. ಸೊ ಈ ಲೈನ್ ಇಂದ ಏನ್ ನಮ್ದು ರೆಡಿ ಪ್ಯಾಂಟ್ ಎಷ್ಟಿದೆ 40 ಇಂಚು ಬೇಕು. ಸೊ ಆ 40 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ನೋಡಿ ಇಲ್ಲಿ ಬರುತ್ತೆ 40 ಇಂಚ್ಗೆ. ಸೊ 40 ಇಂಚ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಸ್ಕೇಲ್ ಅಲ್ಲಿ ಒಂದು ಲೈನ್ ಹಾಕೊಳ್ಳಿ. ಇದು ರೆಡಿ ನಮ್ಗೆ ಬೇಕಾಗಿರುವಂತಹ ಪ್ಯಾಂಟ್ ನ ಉದ್ದ. ಸೊ ಎಲ್ಲಿಂದ ಎಲಾಸ್ಟಿಕ್ ಹಾಕಿದ್ವಿ, ಅದಾದ್ಮೇಲೆ ಇಲ್ಲೊಂದು ಲೈನ್ ಹಾಕಿದೀವಿ. ಇಲ್ಲಿಂದ ಇಲ್ಲಿಗೆ 40 ಇಂಚು ಬರಬೇಕು. ಸೊ ಅಷ್ಟು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ 2 ಇಂಚು ಫೋಲ್ಡಿಂಗ್ಗೆ ನೋಡಿ. ಇಲ್ಲಿ ನಾನು ಫಸ್ಟೇ 4 ಇಂಚು ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಇಲ್ಲಿ 2 ಇಂಚು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಹೇಳೋದು 40 ಇಂಚು ರೆಡಿ ಇದ್ರೆ 4 ಇಂಚ್ ಎಕ್ಸ್ಟ್ರಾ ಇರಬೇಕು ಬಟ್ಟೆ. ಸಪೋಸ್ ನಿಮ್ಮ ಹತ್ರ ಎಕ್ಸ್ಟ್ರಾ ಬಟ್ಟೆ ಇಲ್ಲ, ಕಡಿಮೆ ಇದೆ, ಕೆಲವು ಪ್ಯಾಂಟ್ ಡ್ರೆಸ್ ಪೀಸ್ ಅಲ್ಲಿ ಕಡಿಮೆ ಬರುತ್ತೆ. ಸೊ ಆವಾಗ ಇಲ್ಲಿ ಏನಿದೆ 2 ಇಂಚು ಇದು ಎಕ್ಸ್ಟ್ರಾ ಪಟ್ಟಿ ಕಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಏನಿದೆ 2 ಇಂಚು. ಸೊ ಇದು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳಿ ಮೇಲೆ ಕೆಳಗಡೆ. ಅದಾದ್ಮೇಲೆ ನೀವು ಮಾರ್ಕ್ ಹಾಕೊಳ್ಳಿ, ಸರಿ ಬರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು, ಇಲ್ಲಿಂದ ಸೊ ಎಷ್ಟು ಬರ್ತಾ ಇದೆ ನಮ್ಗೆ ಇಲ್ಲಿ 13 ಇಂಚು ಬರ್ತಾ ಇದೆ. ಓಕೆನಾ. ಸೊ ಇದನ್ನ ಈ ರೀತಿ ಇಟ್ಟು ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ ಎಷ್ಟು ಬರ್ತಾ ಇದೆ ನಮಗೆ 12 ಇಂಚು ಬರ್ತಾ ಇದೆ. ಸೊ ಇಲ್ಲಿಂದನೂ ಅಷ್ಟೇ 12 ಇಂಚು ಬರೋ ತರ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಜಸ್ಟ್ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಇಷ್ಟು ಇಲ್ಲಿ ಮಾರ್ಕ್ ಹಾಕಿದ್ಮೇಲೆ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಸೇಮ್. ಇಲ್ಲಿಂದ 13 ಇಂಚು ಬರುತ್ತೆ. ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದನ್ನ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನಮ್ದು ಲೆಗ್ ರೌಂಡ್ ಎಷ್ಟಿದೆ ಟೋಟಲ್ ಲೆಗ್ ರೌಂಡ್ ಬಂದು 12 ಇಂಚು. ಸೊ ಅದ್ರಲ್ಲಿ ಫೋಲ್ಡೆಡ್ ಅಲ್ಲಿ ಹಾಕಿದೀವಲ್ಲ, ಸೊ ಹಂಗಾಗಿ ಅದ್ರಲ್ಲಿ ಅರ್ಧ ಅಂದ್ರೆ 6 ಇಂಚು. ಈ ಮಾರ್ಕ್ ಇಂದ 3 ಇಂಚು ಈ ಕಡೆ, 3 ಇಂಚು ಈ ಕಡೆ, ಈ ರೀತಿ ಮಾರ್ಕ್ ಹಾಕೊಳ್ಳಿ. ಮಿನಿಮಮ್ ಇಷ್ಟಿರ್ಬೇಕು. ಇನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀವಿ ಅಂದ್ರೆ ನೀವು ಇಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ನೀವು ಸ್ಟ್ರೈಟ್ ಆಗಾದ್ರೂ ಹಾಕೋಬಹುದು, ಅಥವಾ ಶೇಪ್ ತೆಗಿತೀವಿ ಅಂದ್ರೆ ಶೇಪ್ ಕೂಡ ತೆಗಿಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿಂದ ಈ ಲೈನ್ಗೆ ನಾನು ಜಸ್ಟ್ ಈ ರೀತಿ ಶೇಪ್ ತೆಗಿತಾ ಇದ್ದೀನಿ ಈ ರೀತಿ. ನೀವು ಸ್ಟ್ರೈಟ್ ಬೇಕಂದ್ರೆ ಸ್ಟ್ರೈಟ್ ಹಾಕೊಳ್ಬಹುದು. ಸೊ ಅದಾದ್ಮೇಲೆ ಇದೇ ಸ್ಕೇಲ್ ನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಸೊ ಇಲ್ಲಿ ನಾವು ಈ ತರ ಇಟ್ಟಿದೀವಲ್ಲ, ಈ ಸೈಡ್ ಬಂದು ಇಲ್ಲಿ ನಾವು ಮಾರ್ಕ್ ಹಾಕಿದೀವಲ್ಲ, ಅಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ. ಸೊ ಶೇಪ್ ಬೇಕಂದ್ರೆ ನೀವು ಹಾಕೊಳ್ಬಹುದು 2 ಸೈಡು. ಇನ್ ಕೇಸ್ ಸ್ಟ್ರೈಟ್ ಹಾಕೊಳ್ತೀವಿ ಅಂದ್ರೆ ಖಂಡಿತ ನೀವು ಅಲ್ಲೂ ಸ್ಟ್ರೈಟ್ ಕೂಡ ಹಾಕೊಳ್ಬಹುದು. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಹೇಗ್ ನಾವು ಮಾರ್ಕ್ ಹಾಕಿದೀವಿ ಹಾಗೇನೆ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನ್ ಮಾರ್ಕ್ ಹಾಕಿದೆ ಇದು ಇಲ್ಲಿ ಎಕ್ಸ್ಟೆಂಡ್ ಆಗ್ಲಿ ಈ ತರ ಕೆಳಗಡೆಗೆ. ಓಕೆನಾ. ಸೊ ಈಗ ಏನ್ ಮಾರ್ಕ್ ಹಾಕಿದೀನಿ ಆ ತರ ನಾನು ಕಟ್ ಮಾಡ್ತಾ ಇದ್ದೀನಿ.
ನೋಡಿ ಈ ರೀತಿ ಇದು ಈ ರೀತಿ ಸ್ಟ್ರೈಟ್ ನೋಡಿ ಈ ರೀತಿ ಬರುತ್ತೆ. ಸೊ ಇದು ಬಂದು ನಮ್ಮ ಫ್ರಂಟ್ ಪಾರ್ಟ್. ಫ್ರಂಟ್ ಅಲ್ಲಿ ನಮ್ಮ ಪ್ಯಾಂಟ್ ಅಲ್ಲಿ ಏನು ಫ್ರಂಟ್ ಬರುತ್ತೆ ಸೊ ಆ ಪಾರ್ಟ್. ಇವಾಗ ನಾವೇನ್ ಮಾಡ್ಕೊಳ್ಳೋಣ, ಸೊ ಇನ್ನೊಂದು ಪೀಸ್ ಅವಾಗಲೇ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೆ, ಸೊ ಆ ಪೀಸ್ನ ತಗೊಳ್ಳೋಣ, ಮತ್ತೆ ಸೇಮ್ ಅದೇ ತರ ಹಾಕೊಳ್ಳೋಣ ಈ ರೀತಿ. ಸೊ ಈಗ ಇನ್ನೊಂದು ಪೀಸ್ ಇತ್ತಲ್ಲ ಅದನ್ನ ಹಾಕೊಂಡು ಅದ್ರ ಮೇಲೆ ನಾವೇನ್ ಕಟ್ ಮಾಡಿದೀವಿ ಸೊ ಅದ್ರ ಮೇಲೆ ಫೋಲ್ಡೆಡ್ ನನ್ ಸೈಡ್ ಇದೆ, ಓಪನ್ ಆಪೋಸಿಟ್ ಸೈಡ್ ಇದೆ, 2 ಪೀಸ್ ಅಷ್ಟೇ. ಅದ್ರ ಮೇಲೆ ಹೇಗಿದೆ ಹಾಗೆ ಇಟ್ಕೊಂಡು ನೋಡಿ ಈ ಸೈಡು ಇದು ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಳಿ. ಸೊ ಕೆಳಗಡೆವರೆಗೂ ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೊಂಡಿದೀನಿ. ಇಲ್ಲಿಂದ ನೀವೇನ್ ಮಾಡ್ಬೇಕು, 2 ಇಂಚು ನೋಡಿ 2 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ 2 ಇಂಚು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಈ ರೀತಿ. ಇವಾಗ ಏನ್ ಮಾಡ್ಬೇಕು, ಈ ಲೈನ್ ಏನ್ ಮಾರ್ಕ್ ಹಾಕಿದೀವಿ ಅದನ್ನ ಈ ರೀತಿ ಕೂಡಿಸ್ಬೇಕು ನೋಡಿ ಈ ರೀತಿ. ಸೊ ಇದಾದ್ಮೇಲೆ ಇಲ್ಲಿ ಬಾಟಮ್ ಪಾರ್ಟ್ ಇದೆಯಲ್ಲ, ಸೊ ಬಾಟಮ್ ಪಾರ್ಟ್ ನಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಸೊ ನೋಡಿ ಮೇಲ್ಗಡೆ 2 ಇಂಚು, ಇಲ್ಲಿ 1.5 ಇಂಚು ತಗೋಬೇಕು. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಸೊ ಆ ಮಾರ್ಕ್ಗಳನ್ನ ಕೂಡಿಸಿ. ಈ ರೀತಿ ಇಷ್ಟೇ. ಸೊ ಇಷ್ಟು ಮಾಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳೋಣ ನೋಡಿ. ಇದು ಬಂದು ಫ್ರಂಟ್ ಪಾರ್ಟ್. ಫಸ್ಟ್ ಟೈಮ್ ನಾವೇನ್ ಕಟ್ ಮಾಡಿದ್ವಿ ಫ್ರಂಟ್ ಪಾರ್ಟ್. ಸೊ ಈಗ ಇದನ್ನ ಫೋಲ್ಡ್ ಮಾಡಿ ಸೈಡಲ್ಲಿ ಇಡ್ತೀನಿ ನೋಡಿ. ಸೆಕೆಂಡ್ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ, ಈ ಲೈನ್ ನ ಕಟ್ ಮಾಡ್ತೀನಿ. ಈ ರೀತಿ. ಸೊ ಈ ಸೈಡ್ ನಾವೇನ್ ಶೇಪ್ ಹಾಕೊಂಡಿದ್ವಿ ಅದನ್ನು ಅಷ್ಟೇ ಕಟ್ ಮಾಡಿ ತೆಗೆದ್ಬೇಡ. ಓಕೆನಾ. ಸೊ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ಗಿನ್ನ ಬ್ಯಾಕ್ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ನೋಡಿ ಈ ರೀತಿ. ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ ನ ಹಾಕೊಳ್ಳೋಣ. ಫ್ರಂಟ್ ಪಾರ್ಟ್ಗಿನ ಬ್ಯಾಕ್ ಪಾರ್ಟ್ ನ ನಾವು ಎಕ್ಸ್ಟೆಂಡ್ ಮಾಡಿದೀವಿ 2 ಇಂಚು ಫೋಲ್ಡೆಡ್ ಅಲ್ಲಿ. ಸೊ ಈ ಕಡೆ 2 ಇಂಚು ಆ ಕಡೆ 2 ಇಂಚು ದೊಡ್ಡದಿರುತ್ತೆ. ಫ್ರಂಟ್ ಪಾರ್ಟ್ಗಿನ ಬ್ಯಾಕ್ ಪಾರ್ಟ್ ದೊಡ್ಡದಿರುತ್ತೆ. ನೋಡಿ ಈ ರೀತಿ ಹಾಕೊಳ್ಳಿ. ಸೊ ಇದು ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಈ ರೀತಿ ಹಾಕಿ ತೋರಿಸ್ದೆ. ಸೊ ಇದ್ರಲ್ಲಿ ಇನ್ನೂ ಕೆಲಸ ಇದೆ. ಸೊ ಇದೇನ್ ನಾವು ಕರೆಕ್ಟ್ ಸೆಂಟರ್ ಫೋಲ್ಡ್ ಮಾಡಿರ್ತೀವಲ್ಲ ನೋಡಿ, ಈ ಫೋಲ್ಡ್ ಇರುತ್ತಲ್ಲ, ಈ ಫೋಲ್ಡ್ ನ ನಾವು ಕಟ್ ಮಾಡ್ಕೊಳ್ಬೇಕು, ಓಪನ್ ಮಾಡ್ಕೊಳ್ಬೇಕು 2 ಪೀಸಲ್ಲೂ, ಫ್ರಂಟ್ ಅಲ್ಲೂ ಅಷ್ಟೇ ಬ್ಯಾಕ್ ಅಲ್ಲೂ ಅಷ್ಟೇ. ಇದು ನಮ್ಮ ಫ್ರಂಟ್ ಪಾರ್ಟ್. ಇದನ್ನ ಈ ರೀತಿ ಇಟ್ಕೊಳ್ಳೋಣ. ಸೊ ಇಲ್ಲಿ ನೋಡಿ
ಇದನ್ನು ಅಷ್ಟೇ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಏನು ಕ್ಲೋಸ್ ಇರುತ್ತೆ, ಸೊ ಇದು ಓಪನ್ ಮಾಡಬೇಕು. ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಎರಡು ಕಡೆ ನೀವು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ಎರಡು ಭಾಗ ಮಾಡಿದೀವಿ, ಜಾಯಿಂಟ್ ಇದ್ದಿತ್ತಲ್ಲ ಅದನ್ನ. ಸೊ ಇಲ್ಲಿ ಬರೆದು ತೋರಿಸ್ತೀನಿ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಸೊ ಎರಡೂ ಈ ರೀತಿ ಅಪೋಸಿಟ್ ಇಟ್ಕೊಳ್ಳಿ. ಸೊ ಈಗ ಸ್ಟಿಚಿಂಗ್ ಶುರು ಮಾಡೋಣ. ಸೊ ನೋಡಿ ಫ್ರಂಟ್ ಇಲ್ಲಿ ಓಪನ್ ಮಾಡ್ಕೊಂಡಿರ್ತೀವಿ. ಸೊ ಇದೆರಡು ಪೀಸ್ ಆಗಿರುತ್ತೆ. ಸೊ ಬಿಗಿನರ್ಸ್ ಯಾರಿದ್ರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ. ಸೊ ಈ ಸೈಡ್ ಓಪನ್ ಮಾಡ್ಕೊಂಡಿರ್ತೀವಿ. ಇವಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಸೊ ಈ ಪೋರ್ಷನ್ ಅಲ್ಲಿ ಇಲ್ಲಿವರೆಗೂ ಈ ಎರಡೂ ಪೀಸ್ಗೂ ಫ್ರಂಟ್ ಸೇರಿಸಿ ಬ್ಯಾಕ್ ಸೇರಿಸಿ ಎರಡೂ ಪೀಸ್ಗೂ ಸ್ಟಿಚ್ ಹಾಕ್ಬೇಕು. ಸೊ ಸ್ಟಿಚ್ ನಾನು ಹಾಕಿ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಈ ಬ್ಯಾಕ್ ಪಾರ್ಟ್ನ ನೋಡಿ ಈ ರೀತಿ ಸೀದಾ ಹಾಕೊಳ್ಳಿ. ಬ್ಯಾಕ್ ಪಾರ್ಟ್ ಇದು ನಾವು ಜಾಯಿನ್ ಮಾಡಿರೋದು ನೋಡಿ ಇಲ್ಲಿದೆ. ಸೊ ಬ್ಯಾಕ್ ಪಾರ್ಟ್ನ ಸೀದಾ ಹಾಕೊಳ್ಳಿ. ಅದ್ರ ಮೇಲೆ ನಮ್ಮ ಫ್ರಂಟ್ ಪಾರ್ಟ್ನ ಸೊ ಉಲ್ಟಾ ನಮಗ್ ಕಾಣಬೇಕು, ಸೀದಾ ಅಪೋಸಿಟ್ ಬರಬೇಕು. ಆ ರೀತಿ ಹಾಕೊಳ್ಳಿ, ಈ ರೀತಿ. ಸೊ ಇಲ್ಲೇನ್ ಮಾಡ್ಬೇಕು, ಈ ಪೋರ್ಷನ್ ಇದೆಯಲ್ಲ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಇದು ಎರಡು ಈ ರೀತಿ ಕರೆಕ್ಟಾಗಿ ಕೂತ್ಕೊಂಡು ತರ ಇಟ್ಕೊಂಡು ನೋಡಿ ಇಲ್ಲಿ ಸ್ಟಿಚ್ ಹಾಕೊಳ್ಳಿ ಇಲ್ಲಿಂದ. ನೋಡಿ ಸೊ ಇಲ್ಲಿಂದ ಶುರು ಮಾಡಿ ಸೊ ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆಗ್ಬೇಕು ಸ್ಟಿಚ್ಚು. 1/2 ಇಂಚು ಮಾರ್ಜಿನಲ್ ಸ್ಟಿಚ್ ಹಾಕ್ಬೇಕು. ಓಕೆನಾ, ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ. ನೋಡಿ ನಾನು ಇಲ್ಲಿ ಸ್ಟಿಚ್ ಹಾಕಿದ್ದೀನಿ, ಡಬಲ್ ಸ್ಟಿಚ್ಚು. ನೋಡಿ ನಾನಿಲ್ಲಿ ಸ್ಟಿಚ್ ಹಾಕಿದ್ದೀನಿ, ಡಬಲ್ ಸ್ಟಿಚ್. ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಹಾಕೊಳ್ಳಿ, ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ ಹಾಕೊಳ್ಳಿ. ಸೊ ಇವಾಗ ಏನ್ ಮಾಡ್ಬೇಕು ನೋಡಿ, ಫ್ರಂಟು ಈ ಕಡೆ ಈಕ್ವಲ್ ಆಗಿ ಸಿಗಲ್ಲ. ಏನಕ್ಕಂದ್ರೆ ಬ್ಯಾಕ್ ನಮ್ದು ಸ್ವಲ್ಪ ಬ್ಯಾಕ್ ಅಲ್ಲಿ ನಮ್ದು ಸ್ವಲ್ಪ ಅಗಲ ಇರುತ್ತೆ. ಸೊ ಹಾಗಾಗಿ ಕಂಫರ್ಟಬಲ್ ಆಗಿರ್ಲಿ ಅಂದ್ಬಿಟ್ಟು ಬ್ಯಾಕ್ ಪಾರ್ಟ್ ನ 2 ಇಂಚ್ ಎಕ್ಸ್ಟೆಂಡ್ ಮಾಡಿರ್ತೀವಿ. ಈಗ ಇದನ್ನ ಏನ್ ಮಾಡ್ಬೇಕು, ಇಲ್ಲಿಂದ ಇದನ್ನ ಈ ರೀತಿ ಇಟ್ಕೊಂಡು ಸೊ ನೋಡಿ ಇದು ಫುಲ್ಲು ಸ್ಟಿಚ್ ಹಾಕೊಳ್ಳಿ ಈ ರೀತಿ. ಈ ಸೈಡು ಅಷ್ಟೇ ಸೇಮ್ ಅದೇ ತರನೇ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ. ನೋಡಿ ಎರಡು ಸೈಡ್ ಸ್ಟಿಚ್ ಹಾಕಿದ್ದೀನಿ, ಈ ಸೈಡ್. ಸೊ ಇಷ್ಟಾದ್ಮೇಲೆ ಬಾಟಮ್ ಅಲ್ಲಿ ಏನಿದೆ, ಸೊ ಇಲ್ಲಿ ನಾವು 2 ಇಂಚು ಬಿಟ್ಟಿರ್ತೀವಿ ಎಕ್ಸ್ಟ್ರಾ. ಸೊ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಒಂದು ಫೋಲ್ಡು, ಸೊ ಈ ರೀತಿ ಇನ್ನೊಂದು ಫೋಲ್ಡು. ಸೊ ಈ ರೀತಿ ಎರಡು ಪ್ಯಾಂಟ್ದು ನಾನು ಸ್ಟಿಚ್ ಮಾಡ್ತೀನಿ. ಸೊ ಬಾಟಮ್ ಅಲ್ಲಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀನಿ. ಸೊ ಉಳಿದಿರುವಂತಹ ಕೆಲಸ ಮೇಲ್ಗಡೆ ಎಲಾಸ್ಟಿಕ್ ಹಾಕುವಂತ ಕೆಲಸ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ನೋಡಿ, ಮೇಲ್ಗಡೆ ನಾವು 2 ಇಂಚು ಎಲಾಸ್ಟಿಕ್ಗೆ ಅಂತ ಬಿಟ್ಟಿರ್ತೀವಲ್ಲ, ಫಸ್ಟ್ ನೀವು ಈ ರೀತಿ ಒಂದು ಸ್ಟಿಚ್ ಹಾಕೊಂಡು ಅದಾದ್ಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕೊಳ್ಬೇಕು. ಸೊ ಈ ಸ್ಟಿಚ್ ಹಾಕಿ ತೋರಿಸ್ತೀನಿ, ಎಲಾಸ್ಟಿಕ್ ಹಾಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಾನು 1/2 ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕಿದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಇಲ್ಲಿ ಮಾರ್ಕಿಂಗ್ ಮಾಡುವಾಗ ಮಾರ್ಕ್ ಮಾಡಿರ್ತೀವಲ್ಲ, ಸೊ ಇಲ್ಲಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿ. ಸೊ ನೋಡಿ ಈ ಸೆಂಟರ್ ಏನಿದೆ ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಡಿ. ಇಲ್ಲಿಂದ ಒಂದು ಇಂಚ್ ಅಷ್ಟು ಬಿಟ್ಟು ಇಲ್ಲಿಂದ ಶುರು ಮಾಡಿ. ಸೊ ಇಲ್ಲೂ ಅಷ್ಟೇ 1 ಇಂಚ್ ಅಷ್ಟು ಗ್ಯಾಪ್ ಇರ್ಲಿ, ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿ ಈ ಸ್ಪೇಸ್ ಏನಿದೆ ಓಪನ್ ಇದೆ, ಏನಕ್ಕಂದ್ರೆ ಎಲಾಸ್ಟಿಕ್ ಹಾಕಕ್ಕೆ. ಸೊ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಸ್ಟಿಚ್ ಹಾಕಿ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ ನಾನಿಲ್ಲಿ ಸೆಂಟರ್ ಅಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ. ಸೊ ಮಿಕ್ಕಿದ ಅಷ್ಟು ನಾನು ಸ್ಟಿಚ್ ಮಾಡಿ ಫಿನಿಶ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಎಲಾಸ್ಟಿಕ್ ಹಾಕೊಳ್ಬೇಕು. ಸೊ ಎಲಾಸ್ಟಿಕ್ ಹೇಗೆ ತಗೊಳ್ಳೋದು, ಸೊ ಎಲಾಸ್ಟಿಕ್ಕು ನಮ್ಮ ಸೊಂಟದ ಸುತ್ತಳತೆ ಸೊ ಎಷ್ಟಿರುತ್ತೆ. ಸೊ ಇವ್ರದ್ದು ಇರೋದು 35 ಇಂಚು. ಸ್ವಲ್ಪ ಎಷ್ಟಾದ್ರೂ ಇಲ್ಲಿ ಅವ್ರ ಸೊಂಟದ ಸುತ್ತಳತೆ, ಅದರಲ್ಲಿ 2 ಅಥವಾ 3 ಇಂಚು ಮೈನಸ್ ಮಾಡಬೇಕು. ಸೊ ಇವ್ರದ್ದು 35 ಇಂಚು ಸೊಂಟದ ಸುತ್ತಳತೆ ಇರೋದು. ಸೊ ಅದರಲ್ಲಿ ನಾನು 2 ಇಂಚು ಮೈನಸ್ ಮಾಡಿ 33 ಇಂಚು ಉದ್ದದ್ದು ಅಂದ್ರೆ ಅಗಲ, ಅಷ್ಟು ಅಗಲದ್ದು ನಾನಿಲ್ಲಿ ಎಲಾಸ್ಟಿಕ್ ತಗೊಂಡಿದ್ದೀನಿ. ನಿಮ್ದು ಏನ್ ಮೆಷರ್ಮೆಂಟ್ ಇರುತ್ತೆ ಸೊಂಟದ ಸುತ್ತಳತೆ, ಸೊ ಅದರಲ್ಲಿ 2 ಇಂಚು ಮೈನಸ್ ಮಾಡಿ ಅಥವಾ 3 ಇಂಚು ಮೈನಸ್ ಮಾಡಿ, ಸ್ವಲ್ಪ ಟೈಟ್ ಜಾಸ್ತಿ ಹಾಕೊಳ್ತೀವಿ ಅನ್ನೋರು, ಇಲ್ಲ ನಾರ್ಮಲ್ ಅನ್ನೋರು 2 ಇಂಚು ಮೈನಸ್ ಮಾಡಿ ಮಿಕ್ಕಿದಂತೂ ಎಲಾಸ್ಟಿಕ್ ತಗೊಳ್ಬೇಕು. ಸೊ ಈ ರೀತಿ ಸೇಫ್ಟಿ ಪಿನ್ ನಿಂದ
ಎಲಾಸ್ಟಿಕ್ನ ಇದ್ರೊಳಗಡೆ ಹಾಕೊಳ್ಳೋಣ. ಒಂದ್ ಇಂಚು ಅಥವಾ 1.5 ಇಂಚು, 1/4 ಇಂಚು ಅಗಲ, ಈ ಅಗಲ ಸೊ ನಡೆಯುತ್ತೆ. ಸೊ ಇಲ್ಲಿ ನಾನು ತಗೊಂಡಿರುವಂತದ್ದು 1 ಇಂಚು ತಗೊಂಡಿದ್ದೀನಿ. 1/4, 1.5 ಇಂಚ್ ತಗೊಳ್ತೀವಿ ಅಂದ್ರೂ ತಗೊಳ್ಬಹುದು. ಸೊ ಅದಕ್ಕೆ ತಕ್ಕನಾಗಿ ನೀವು ಇಲ್ಲಿ ಈ ಸ್ಪೇಸ್ ಬಿಟ್ಟಿರ್ಬೇಕು. ಸೊ ಇಲ್ಲಿ ನಾನು 1 ಇಂಚ್ ಅಗಲ ತಗೊಳ್ತೀನಿ ಅಂತ 2 ಇಂಚು ಸ್ಪೇಸ್ ಬಿಟ್ಟಿದೆ. ಸೊ ಇನ್ನು ಅಗಲ ಇರೋ ಎಲಾಸ್ಟಿಕ್ ತಗೊಳ್ತೀರಿ ಅಂದ್ರೆ ಸ್ಟಾರ್ಟಿಂಗ್ ನಾವು ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿ ನೀವು 2 ಇಂಚ್ ಎಲಾಸ್ಟಿಕ್ಗೆ ಅಂತ ಬಿಟ್ವಿ. ಸೊ ಅಲ್ಲಿ 2.5 ಇಂಚು ಎಲಾಸ್ಟಿಕ್ಗೆ ಅಂತ ಬಿಡಿ, ನಿಮ್ಗೆ ಅವಾಗ ಕರೆಕ್ಟ್ ಆಗುತ್ತೆ. ಏನಕ್ಕಂದ್ರೆ ನಾವು ಹಾಕೋ ಎಲಾಸ್ಟಿಕ್ ಇದ್ರೊಳಗಡೆ ಕರೆಕ್ಟಾಗಿ ಕೂತ್ಕೊಳ್ಬೇಕು, ಇಲ್ಲಾಂದ್ರೆ ಎಲಾಸ್ಟಿಕ್ ಇದ್ರೊಳಗಡೆ ಹೋಗಲ್ಲ. ಸೊ ಈಗ ಇದನ್ನ ಏನಿದೆ ಇದೆಲ್ಲ ಸ್ಪ್ರೆಡ್ ಮಾಡ್ಬಿಡೋಣ ಎಲ್ಲ ಕಡೆ. ಎಲಾಸ್ಟಿಕ್ ಒಳಗೆ ಹೋಗ್ಬಿಡೋ ಚಾನ್ಸ್ ಇರುತ್ತೆ, ಸೊ ನೋಡ್ಕೊಳ್ಬೇಕು ನೀವು. ಸೊ ಈ ರೀತಿ ಇಟ್ಕೊಂಡು ಈಗ ಪಿನ್ನನ್ನು ತೆಗೆದ್ಬಿಟ್ಟು ನೋಡಿ, ಒಂದ್ರ ಮೇಲೆ ಒಂದು ಇದನ್ನ ಈ ರೀತಿ ಇಟ್ಟು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿದೀನಿ ಒಂದ್ರ ಮೇಲೆ ಒಂದಿಟ್ಟು. ಸೊ ಇವಾಗ ಇದನ್ನ ಈ ರೀತಿ ಮಾಡ್ಕೊಳ್ಳಿ. ಸೊ ಹಾಗೆ ಬಟ್ಟೆ ಒಂದೇ ಕಡೆ ಎಕ್ಸ್ಟ್ರಾ ಇರೋದು ಬೇಡ, ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಇಲ್ಲಿ ಸ್ಟಿಚ್ ಹಾಕಿ ಕ್ಲೋಸ್ ಮಾಡೋಣ. ನೋಡಿ ಇಲ್ಲಿ ನಾನು ಕ್ಲೋಸ್ ಮಾಡಿದೆ. ಸೊ ಇವಾಗ ನೀವೇನ್ ಮಾಡ್ಬೇಕು, ಬಟ್ಟೆನ ಎಲ್ಲಾ ಕಡೆ ಒಂದೇ ಕಡೆ ಇರೋದು ಬೇಡ. ಸೊ ಎಲ್ಲಾ ಕಡೆ ಏನು ರಿಂಕಲ್ಸ್ ತರ ಇರುತ್ತೆ, ಸೊ ಅದನ್ನೆಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮಿಷಿನ್ ಕೆಳಗಡೆ ಇಟ್ಟು ಇದನ್ನ ಈ ರೀತಿ ಎಳೆದು ಸೆಂಟರಲ್ ಸ್ಟಿಚ್ ಹಾಕ್ಬೇಕು. ಏನಕ್ಕೆ ಸೆಂಟರಲ್ ಸ್ಟಿಚ್ ಹಾಕ್ಬೇಕು ಅಂದ್ರೆ ಒಳಗಿರುವ ಎಲಾಸ್ಟಿಕ್ ಒಂಥರ ಈ ರೀತಿ ನುಳ್ಚ್ಕೊಂಡಂಗ ಆಗುತ್ತೆ. ಸೊ ಹಾಕೊಂಡಿರುವಾಗ ಕಿರಿಕಿರಿ ಆಗುತ್ತೆ. ಆ ರೀತಿ ನುಳ್ಚ್ಕೋಬಾರ್ದು ಅಂದ್ರೆ ಈ ರೀತಿ ಸುಮ್ನೆ ಹಿಂಗ್ ಸಿಂಪಲ್ ಆಗಿ ಎಳೆದು ಎಲ್ಲಾ ಕಡೆನೂ ಅಷ್ಟೇ ಈ ರೀತಿ ಎಳ್ಕೊಂಡು ಈ ತರ ಇಟ್ಕೊಂಡು ಸ್ಟಿಚ್ ಹಾಕೋದು. ಸೊ ಅಷ್ಟೇ, ಸ್ಟಿಚ್ ಹಾಕಿ ತೋರಿಸ್ತೀನಿ ಸೆಂಟರ್ಗೆ. ಸೊ ನೋಡಿ ಈ ರೀತಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ಟಿಚ್ ಹಾಕಿದೀನಿ ನೋಡಿ ಸೆಂಟರ್ ಅಲ್ಲಿ. ಸೊ ಸುತ್ತ ಏನು ಸೊ ನಮ್ಗೆ ಇಲ್ಲಿ ಸ್ವಲ್ಪ ಲೂಸ್ನೆಸ್ ಬರುತ್ತೆ. ಸೊ ಎಲಾಸ್ಟಿಕ್ ಹಾಕಿರೋದ್ರಿಂದ ಈ ರೀತಿ ಬರುತ್ತೆ. ಸೊ ಅದು ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಸ್ಟಿಚ್ ಹಾಕ್ಬೇಕು. ಸೊ ಈ ರೀತಿ ಹಾಕೊಳ್ಳಿ. ಸೊ ಇಷ್ಟ ಹಾಕಿದ್ರೆ ಫೈನಲಿ ನಮ್ಮ ಸ್ಟ್ರೈಟ್ ಕಟ್ ಪ್ಯಾಂಟ್ ಫಿನಿಶ್ಡ್ ಆಗುತ್ತೆ. ಸೊ ಇದು ತುಂಬಾನೇ ಈಸಿ. ಏನು ಒಂದು 10 ನಿಮಿಷ ಕಟ್ಟಿಂಗು, 10 ನಿಮಿಷ ಸ್ಟಿಚಿಂಗು. ಇದು ತುಂಬಾ ಈಸಿ. ಹಾಗೆ ಬೇಗ ಒಂದು 20 ನಿಮಿಷದಲ್ಲಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಎಲ್ಲ ಮಾಡಿ ಮುಗಿಸುವಂತ ಪ್ಯಾಂಟು, ಮತ್ತೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗೆ ಈಗಿನ ಟ್ರೆಂಡ್ ಕೂಡ ಇದು. ಓಕೆನಾ? ಸೊ ನೋಡಿ, ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ಸೊ ಇಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಥ್ಯಾಂಕ್ ಯು.